ಬುಧವಾರದಿಂದ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಅವರ ದರ್ಬಾರ್ ಶುರುವಾಗುತ್ತೆ. ಸರ್ಕಾರ ರಚನೆಗೆ ಡಿಕೆಶಿಗೆ ರಾಜ್ಯಪಾಲರಿಂದ ಅಧಿಕೃತವಾಗಿ ಆಹ್ವಾನವನ್ನು ನೀಡಲಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಆಹ್ವಾನಿಸಿದ ತಾವರ್ ಚಂದ್ ಗೆಹ್ಲೋಟ್ ಜೂನ್ 3ರಂದು ಸಂಜೆ 4ರಿಂದ 5 ಗಂಟೆಯೊಳಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪಟ್ಟಾಭಿಷೇಕವನ್ನು ಪಡಿತಾರೆ. ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಜೊತೆ 9 ಸಚಿವರಿಂದ ಪ್ರತಿಜ್ಞಾವಿಧಿ ಇದೆ. ಡಿಕೆ ಶಿವಕುಮಾರ್ ಜೊತೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ಕೃಷ್ಣ ಬೈರೇಗೌಡ, ಎನ್.ಎ. ಹ್ಯಾರಿಸ್ ಇವರೆಲ್ಲರೂ ಸೇರಿಕೊಂಡು 9 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರೆ ಇನ್ನುಳಿದಂತಹ 9 ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ ಇಂದು ನಡೆದಂತಹ CLP ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರನ್ನು ಈಗಾಗಲೇ ಸಿಎಂ ಸ್ಥಾನಕ್ಕೆ ಆಯ್ಕೆ ಕೂಡ ಮಾಡಲಾಗಿದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಮುಹೂರ್ತ ಕೂಡ ಫಿಕ್ಸ್ ಮಾಡಲಾಗಿದೆ. ಅಂದಿನ ದಿನವೇ ಅಂದರೆ ಬುಧವಾರ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಡಿಕೆ ಶಿವಕುಮಾರ್ ಜೊತೆಗೆ ಇನ್ನುಳಿದಂತಹ 9 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಲೋಕಭವನ ಗ್ಲಾಸ್ ಹೌಸ್ನಲ್ಲಿ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ. ಈಗಾಗಲೇ ಸರ್ಕಾರ ರಚನೆಗೆ ಡಿಕೆಶಿಗೆ ರಾಜ್ಯಪಾಲರಿಂದ ಅಧಿಕೃತವಾದಂತಹ ಆಹ್ವಾನ ಸಹಿತ ನೀಡಿದ್ದಾರೆ. ಇಂದು ಒಂದು CLP ಸಭೆ ಕೂಡ ಆಗುತ್ತೆ. ಸಭೆ ಬಳಿಕ ಎಲ್ಲ ಬಹಿರಂಗವಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಸಿಎಂ ಪದಗ್ರಹಣ ಯಾವಾಗ ಅಂದರೆ ಜೂನ್ 3ರಂದು ಸಂಜೆ 4 ಗಂಟೆ 5 ನಿಮಿಷಕ್ಕೆ ಸಿಎಂ ಪದಗ್ರಹಣ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಸೊ ಹೀಗಿರಬೇಕಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಪ್ರಮಾಣ ವಚನವನ್ನು ಮಾಡ್ತಾರೆ. ಅದರ ಜೊತೆಗೆ 9 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಜೊತೆಗೆ ಸಾಕಷ್ಟು I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. Now he is going to the governor for taking claim as a chief minister, and is going to take oath as a chief minister along with his team on third evening. I'm very glad to say that everybody thought that this transition going to be a trouble for Congress party. Everybody anticipated that. Some of them, you people are also thought that big shake is going to happen in the Congress party. Ours is a family. Ours is a family, great family. Everybody was behind Siddaramaiah ji. What Siddaramaiah ji is going to do? But with one word he replied. In his heart, only Congress is there. The decision of the Congress High Command, decision of the party is the decision of Siddaramaiah ji also. He proved it in a bigger way. This is the ಮುಖ್ಯಮಂತ್ರಿಯಾಗಿದ್ದಂಥ ಡಿಕೆ ಶಿವಕುಮಾರ್ ಅವರನ್ನ ಇಲ್ಲಿಂದ ಮುಂದಕ್ಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡ್ತಕ್ಕಂಥ ತೀರ್ಮಾನವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದೆ.
ಸಂತೋಷ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಬಹಳ ದಿನದ ಆಸೆ ಈಡೇರಿದೆ. ಎಲ್ಲ ಸಂತೋಷ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಬಹಳ ದಿನದ ಆಸೆ ಈಡೇರಿದೆ. ಈಗ ಪೆರೇಡ್ ಅಂತ ಏನಿಲ್ಲ, ಶಾಸಕ ಮಿತ್ರರು ಆಗಿಂದಾಗೆ ಸೇರ್ತಿದ್ದೋ ಅದು ಬೇರೆ ರೀತಿ ಬಿಂಬದ ಆಗಿತ್ತು. ಬಟ್ ಇವತ್ತು ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ವಿದ್ಯಾರ್ಥಿ ಜೀವನದಿಂದ 45 ವರ್ಷಗಳ ಕಾಲ ಭಾಳಷ್ಟು ಪ್ರಾಮಾಣಿಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ಒತ್ತಡಗಳು ಬಂದರೂ ಕೂಡ ಅವ್ರು ಯಾವುದಕ್ಕೂ ಹೆದರದೆ ಮಣಿದೇನೆ ಒಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಏನಾದರೂ ನಾನು ಸೇವೆ ಮಾಡಬೇಕು ಅನ್ನುವಂಥ ಹಠ ತೊಟ್ಟು ಪಕ್ಷದಲ್ಲಿ ಇವತ್ತು ಈ ಇಂದಿನವರೆಗೂ ಉಪಮುಖ್ಯಮಂತ್ರಿಯಾಗಿ ಪಕ್ಷದ ಅಧ್ಯಕ್ಷರಾಗಿ ಹಲವಾರು ಇಲಾಖೆಗಳನ್ನ ನಿರ್ವಹಿಸಿ ಇವತ್ತು ಮುಖ್ಯಮಂತ್ರಿ ಆಗಿ ಆಯ್ಕೆಯಾಗಿದ್ದಾರೆ. ನಾನು ತುಂಬ ಹೃದಯದಿಂದ ವೈಯಕ್ತಿಕವಾಗಿ ಮತ್ತು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಏನು ಹಿಂದೆ 23ರಲ್ಲಿ ಸಿದ್ದರಾಮಯ್ಯನವರು ಅವರು ಎಲ್ಲ ಸೇರಿ ಭಾಳಷ್ಟು ದೊಡ್ಡ ನಂಬರು ಆಯ್ಕೆ ಆಗಲಿಕ್ಕೆ ಕಾರಣಕರ್ತರಾಗಿದ್ದರು. ಮುಂದಿನ ಬಾರಿನೂ ಕೂಡ ನಾವೇನು 136 23ರಲ್ಲಿ ಗೆದ್ದಿದ್ದೋ ಆ ನಂಬರ್ನ ಮೀರಿ ಇನ್ನೂ ಹೆಚ್ಚು ಅಧಿಕ ಸೀಟ್ನ ನಾವು ಗೆಲ್ಲಲಿಕ್ಕೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಅವರು ನಾಯಕತ್ವ ಇರ್ಬೋದು, ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಾವು ಹೆಚ್ಚು ಸ್ಥಾನವನ್ನು 150ರ ಗಡಿ ತಲುಪ್ತೀವಿ ಅಂತ ನಮಗೆ. ಜಿಲ್ಲೆಗೆ ಸಚಿವರು ಎಲ್ಲ ಸಚಿವರನ್ನ ಈಗ ರಾಜಭವನಕ್ಕೆ ಹೋಗಿ ಸಲ್ಲಿಕೆ ಆದ ನಂತರ ಎಲ್ಲ ವರಿಷ್ಠರು ಕೂಡ ಇನ್ಚಾರ್ಜು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲ ಚರ್ಚಿಸಿ ಮೇಲೆ ಹೈಕಮಾಂಡು ಮಾನ್ಯ ಖರ್ಗೆಜಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ವಿಷಯನ ತಿಳಿಸಿ ಅವ್ರದ್ದು ಸಮ್ಮತಿ ಪಡೆದುಕೊಂಡು ಅನೌನ್ಸ್ ಮಾಡ್ತಾರೆ. ಅದು ಸಹಜವಾದಂಥ ಪ್ರಕ್ರಿಯೆ. ಈಗ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಾದ್ಮೇಲೆ ಹೊಸ ನಾಯಕತ್ವವನ್ನು CLPನಲ್ಲಿ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇದನ್ನೇ ಇವತ್ತು ಗವರ್ನರ್ಗೆ ತಿಳಿಸ್ಬಿಟ್ಟು ಹೊಸ ಸರ್ಕಾರ ರಚನೆ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲೊಂದು ಕಡೆ ಇದನ್ನು BJP ಇಷ್ಟು ಸುಲಭವಾಗಿ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂಥರ ನೋಡಿ, ನಾವು ಪಕ್ಷ ಇರ್ಬೋದು, ಸರ್ಕಾರ ಇರ್ಬೋದು, BJP ಅವ್ರಿಗೆ ಕೇಳ್ಬಿಟ್ಟು ನಡೆಸ್ತೀವ ನಾವು. ಇಟ್ಸ್ ಆನ್ ಇಂಟರ್ನಲ್ ಮ್ಯಾಟರ್ ಆ್ಯಂಡ್ ಇಟ್ಸ್ ಅ ಸೆಟಲ್ಡ್ ಮ್ಯಾಟರ್. ನಾವು ಆಂಬಿಗ್ವಿಟಿ ಇಲ್ಲ. ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಈ ಮುಂದಿನ ಸರ್ಕಾರ ಏನಿದೆ ನಡೆಯುತ್ತೆ. ಅದರಲ್ಲಿ ಏನು ತಪ್ಪೇನಿದೆ? ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ತಮಗೆ ಹೆಚ್ಚಿನ ಹುದ್ದೆ ಸಿಗುತ್ತೆ ಅನ್ನುವಂಥ ಚರ್ಚೆ. ಹೆಚ್ಚಿನ ಜವಾಬ್ದಾರಿ ಇರ್ಬೋದು, ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋ ತೀರ್ಮಾನಗಳನ್ನು ಎಲ್ಲ ನಮ್ಮ ನಾಯಕರು ಸಾಮೂಹಿಕವಾಗಿ ಮಾಡಿ ತಿಳಿಸ್ತಾರೆ. ರಾಜ್ಯ ಸರ್ಕಾರಕ್ಕೆ 12 ವರ್ಷ ಇದೆ, ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿದೆ ಅನ್ನುವಂಥ ಮಾತುಗಳು. ಮತ್ತು ಸಿದ್ದರಾಮಯ್ಯವರು ಕೂಡ ಅದನ್ನೇ ಹೊರೆಯಾಗಿದೆ ಹೇಳಿ, ಯಾರು ಹೇಳ್ತಾ ಇದ್ದಾರೆ ಹೊರೆಯಾಗಿದೆ? ಜನರ ದುಡ್ಡು ನಾವು ಜನರ ಜೇಬಿಗೆ ತಲುಪಿಸ್ತಾ ಇದ್ದೀವಿ. BJP ಅವ್ರು ಏನು ಹೇಳ್ತಾರೆ, ಜನರ ದುಡ್ಡು ಅವ್ರ ಜೇಬಿನಲ್ಲಿರಬೇಕು ಅಂತ. ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಸ್ವಾಭಿಮಾನದ ಬದುಕು ಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ದು ಕಳೆದ 3 ವರ್ಷದಿಂದ ಆಗುತ್ತೆ. ಅದು ಮುಂದುವರಿಯುತ್ತೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ನೀವು ಇರ್ತೀರಿ. ನಾನು ಹೇಳ್ದಂಗೆ ಯಾರು ಇರಬೇಕು ಯಾರು ಇರಬಾರ್ದು, ಯಾವ ಮಾನದಂಡದ ಮೇಲೆ ಇರಬೇಕು ಅದೆಲ್ಲನೂ ತೀರ್ಮಾನ ಹೈಕಮಾಂಡ್ ತಗೊಂಡು. CM ರೇಸ್ನಲ್ಲಿ ನಿಮ್ಮ ಹೆಸರು ಓಡಾಡ್ತಿದೆ. ಹೈಕಮಾಂಡ್ ವಿಲ್ ಡಿಸೈಡ್. ನನ್ನ ಹಣೆ ಭಾರ ಇರ್ಬೋದು, ಬೇರೆಯವ್ರ ಹಣೆ ಭಾರ ಇರ್ಬೋದು, ಎಲ್ಲನೂ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಅವರನ್ನ ಕಾಂಗ್ರೆಸ್ ಪಕ್ಷದ ಶಾಸಕ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು. ಅದನ್ನ ಅನುಮೋದಿಸಿದ್ರು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು. ಅವರಿಗೆ ಶುಭವನ್ನು ಸಹ ಎಲ್ಲರೂ ಸಹ ಕೋರಿದ್ರು. ತದನಂತರ ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಸಮಯವನ್ನು ಕೇಳ್ತಾರೆ. ಬಹಳ ಚೆನ್ನಾಗಿ ನಡೆಯುತ್ತೆ. ಇಷ್ಟು ದಿವಸ ಹೇಗೆ ನಡ್ಕೊಂಡ್ ಬಂದಿತ್ತು ಅದೇ ರೀತಿ ನಡೀತಾ ಇದೆ. CM ಸಿದ್ದರಾಮಯ್ಯ ರಾಜೀನಾಮೆ ಆಯಿತು, ಡಿ ಕೆ ಶಿವಕುಮಾರ್ ಅವರ CLP ನಾಯಕತ್ವ ಆಯಿತು. ಈಗ ಅವರ ಸಚಿವ ಸಂಪುಟಕ್ಕೆ ಸೇರೋರು ಯಾರು ಅನ್ನೋದು ಚರ್ಚೆ ಇದೆ. ನಮ್ಮ ಜೊತೆ ಕೋನರೆಡ್ಡಿ ಸರ್ ಇದ್ದಾರೆ, ಮಾತಾಡ್ತೀರಿ. ಸರ್, ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಆಯಿತು, ಡಿ ಕೆ ಶಿವಕುಮಾರ್ ಅವರ ನೀವು ಕೂಡ ಸಚಿವಾಕಾಂಕ್ಷಿಗಳಾಗಿದ್ದೀರಿ. ನೋಡು, ಸಿದ್ದರಾಮಯ್ಯ ಸಾಹೇಬರು ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಒಂದು ಬದ್ಧತೆಯನ್ನು ತೋರಿಸ್ಯಾರ. ಇವತ್ತು ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ CLP ನಾಯಕರನ್ನ ಎಲ್ಲ ಶಾಸಕರು ಕೂಡ ಆಯ್ಕೆ ಮಾಡಿವಿ. AICC ಅವ್ರಿಗೆ ನಾವೆಲ್ಲರೂ ಒಕ್ಕೂಲಿನ ಒಂದು ತೀರ್ಮಾನ ಮಾಡಿಕೊಟ್ಟು ಅವ್ರು ಅನೌನ್ಸ್ ಮಾಡ್ಯಾರ. ಭಾಳ ಸಂತೋಷದಿಂದ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ನ ಆಯ್ಕೆ ಮಾಡಿವಿ. ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. 2028ಕ್ಕೂ ನಮ್ಮದೇ ಸರ್ಕಾರ ಬರ್ತೈತಿ. ನಾನಾ ಶಾಸಕನಾಗಿರ್ತೀನಿ. ಸರ್, ನೀವು ಸಚಿವ ಸ್ಥಾನದಲ್ಲಿ ರೇಸ್ನಲ್ಲಿದ್ದೀರಿ. ಯಾಕಂದರೆ ಡಿ ಕೆ ಶಿವಕುಮಾರ್ಗೂ ಅತ್ಯಾಪ್ತರು, ಸಿದ್ದರಾಮಯ್ಯವ್ರಿಗೂ ಅತ್ಯಾಪ್ತರು. ಯಾಕಂದರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೈಕಮಾಂಡ್ ಸೂಚನೆ ನೀಡಿ. ಕಾಂಗ್ರೆಸ್ ಪಾರ್ಟಿ ಏನು ತೀರ್ಮಾನ ತಗೋತೈತಿ
ಸಚಿವ ಸ್ಥಾನ ಕೊಟ್ಟರು ಅಷ್ಟು ಸಮರ್ಥವಾಗಿ ಕೆಲಸ ಮಾಡ್ತೀವಿ, ಕೆಲಸ ಮಾಡ್ಬೇಕನ್ನೋಂಥ ಹಂಬಾಸೆ ಇದೆ. ಎಲ್ಲ ಯುವಕರಿಗೆ ಕೊಡ್ಬೇಕಂತಂದ್ರೆ ಯುವಕರು ಕೊಡಲಿ, ಸೀನಿಯರ್ಸ್ ಕೊಟ್ಟರೆ ಸೀನಿಯರ್ ಕೊಡಲಿ. 136 ಮಂದಿನೂ ಇದು ಮಂತ್ರಿ ಆಗ್ಬೇಕಂದ್ರೆ ಸಾಧ್ಯ ಇಲ್ಲದ ಮಾತು. ಮುಖ್ಯಮಂತ್ರಿಗಳ ಪರಮಾಧಿಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರು ಏನು ತೀರ್ಮಾನ ತಗೋತಾರೆ ನಾವೆಲ್ಲರೂ ಭದ್ರಾಗಿರ್ತೀವಿ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಿಮಗೆ ಒಂದು ಸಚಿವ ಸ್ಥಾನ ಸಿಗೋ ಅವಕಾಶ ಕೊಟ್ಟರೆ ಮಾಡ್ತೀನಿ. ರೈತ ಪರವಾಗಿ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಿ, ಕೃಷಿ ಸಚಿವರಾಗಿ ಅವಕಾಶ ಕೊಟ್ಟರೆ ಮಾಡೋಕ್ಕೆ ಅಲ್ಲ, ಕೃಷಿ ಸಚಿವನಾಗಿನೂ ಮಾಡೋಕ್ಕೆ ಸಾಧ್ಯ ಐತಿ, ಯಾವ್ದು ಕೊಟ್ಟರು ಖಾತೆ ಮಾಡೋಕ್ಕೆ ಸಾಧ್ಯ ಐತಿ. RDP ಐತಿ ಅಂತ ಕೆಲವು ನೂರಾರು ಅದಾವೆ, ಅದಕ್ಕೆ ಯಾವ್ದು ಕೊಟ್ಟರು ಮಾಡಲಿಕ್ಕೆ ನಾನು ಸಾಧ್ಯ ಇದೆ. ಇದಿಷ್ಟು ಶಾಸಕರಾಗಿರುವಂಥ NH ಕೋನರೆಡ್ಡಿ ಅವರು ಮತ್ತು ಏನು ಕೃಷಿ ಸಚಿವರಾಗಿರ್ಬೋದು, RDP ಆಗಿರ್ಬೋದು, ಯಾವುದೇ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ, ಹಿರಿಯನಾಗಿ ಶಾಸಕರಾಗಿರೋದ್ರಿಂದ ಅವಕಾಶ ಮಾಡಿಕೊಟ್ಟು ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆ ಶಾಸಕರಂತ ಅಜಯ್ ಸಿಂಗ್ ಇದ್ದಾರೆ, ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್, CM ಅವರ ರಾಜೀನಾಮೆ ಅಂಗೀಕಾರ ಆಗಿದ್ದು ಒಂದು ಕಡೆ ಆದರೆ CLP ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದೆ. ಇಷ್ಟು ಸುಲಭವಾಗಿ CM ಅವರು ಅಧಿಕಾರ ಬಿಟ್ಕೊಡಿದ್ರೆ ಡಿ ಕೆ ಶಿವಕುಮಾರ್ ಅವರ ತಾಳ್ಮೆ. ಈಗ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು, ಯಾವಾಗ ನಮಗೆ ಹೈಕಮಾಂಡ್ ಹೇಳ್ತಾರೆ ಅದೇ ದಿವಸ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಹೈಕಮಾಂಡ್ ಅವರು 25ನೇ ತಾರೀಕಿಗೆ ಅವ್ರು ಕರೆದಿದ್ರು. ಒಂದೇ ಮಾತು ಅವರು ಹೇಳಿದೆ. ಅವ್ರು ಹೇಳೋ ಮೇಲೆ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ರಾಜೀನಾಮೆ ಕೊಟ್ಟಿದ್ದಾರೆ. ಅದೇ ಒಂದು ರೀತಿಯಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹೊಸ CLP ನಾಯಕರಾಗಿ ಅವರು ಭಾಳಷ್ಟು ಒಂದು ತಾಳ್ಮೆ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ NS ಯೂತ್ ಕಾಂಗ್ರೆಸ್ಸಿಂದ ಈ ಒಂದು ಮಟ್ಟಕ್ಕೆ ಬೆಳೆದು ಇವತ್ತು CLP ಆಗಿದ್ದಾರೆ. ಇವಾಗ ಗವರ್ನರ್ ಹತ್ರ ಹೋಗ್ತಾ ಇದ್ದಾರೆ. ಮುಂದೆ ಇರ್ತಕ್ಕಂಥ 3ನೇ ತಾರೀಕಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಮತ್ತು ಇಡೀ ಶಾಸಕಾಂಗ ಪಕ್ಷದ ಒಲವು ಅವ್ರ ಜೊತೆ ಇದೆ ಅಂತ ಎಲ್ಲ ನಾವು ಹೇಳಿದ್ದೀವಿ. ಸರ್, ನೀವು ಕೂಡ ಸಚಿವಾಕಾಂಕ್ಷಿಗಳು ಮೊದಲಿಂದ ಕೂಡ ಇದೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಿಮಗೆ ಅವಕಾಶ ಸಿಗೋ ವಿಶ್ವಾಸ? ನನಗಂತೂ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಹಿಂದೆ ಇರ್ತಕ್ಕಂಥ ನಾನು ಶಾಸಕನಾಗೂ ಕೂಡ 12-13 ವರ್ಷ ಆಗಿದೆ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ನನಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ, ಹಿಂದೆ ಇರ್ತಕ್ಕಂಥ ಮುಖ್ಯ ಸಚೇತಕನಾಗಿ ಮತ್ತು ಹಾಗೂ ಸ್ಟೇಟ್ ರೆಪ್ರೆಸೆಂಟೇಟಿವ್ ಟು ದ ಕರ್ನಾಟಕ ಸರ್ಕಾರಕ್ಕಾಗೂ ಕೂಡ ಕೆಲಸವನ್ನು ಮಾಡಿದ್ದೀನಿ. ನನ್ನನ್ನು ಗುರುತಿಸಿ ಈ ಬಾರಿ ನನಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಸರ್, ಈಗ ಹೈಕಮಾಂಡ್ ನಾಯಕರನ್ನು ಕೂಡ ಸಾಕಷ್ಟು ಬಾರಿ ಭೇಟಿಯಾಗಿದ್ದಾರೆ. ಯಾವ ರೀತಿ ವಿಶ್ವಾಸ ಇದೆ? ಡಿ ಕೆ ಶಿವಕುಮಾರ್ ಅವರು ಕೂಡ ನಿಮ್ಮಂಥ ಯಂಗ್ ಲೀಡರ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿದೆ. ಖಂಡಿತವಾಗಿ ಸಿಗ್ತದೆ. ಓಕೆ, ತಮ್ಮದೆಲ್ಲ ಸಹಕಾರ ಇರಲಿ. ನಮಸ್ಕಾರ. ಇದಿಷ್ಟು ಅಜಯ್ ಸಿಂಗ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಕಾಂಗ್ರೆಸ್ ಪಕ್ಷದಲ್ಲಿ ನೂತನ ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಗವರ್ನರ್ ಹತ್ರ ಹೋಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಅವ್ರ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಬುಧವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೀವು ಕೂಡ ಸಚಿವಾಕಾಂಕ್ಷಿ ಇದ್ದೀರಿ, ಸಿಗೋ ವಿಶ್ವಾಸ ಇದೆ ಸಚಿವ ಸ್ಥಾನ? ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ. ಹೈಕಮಾಂಡ್ ಮತ್ತು ನಮ್ಮೆಲ್ಲ ನಾಯಕರು ಕಾಂಗ್ರೆಸ್ಗಳೆಲ್ಲ ಒಗ್ಗಟ್ಟಾಗಿದ್ದೀವಿ. ಹೈಕಮಾಂಡ್ ತೀರ್ಮಾನವೇ ನಮ್ಮೆಲ್ಲರ. ನೂತನ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಂಗ್ ಲೀಡರ್ಗಳಿಗೆ ಅವಕಾಶ ಕೊಡಲಾಗುತ್ತೆ ಅನ್ನೋದು ಮಾತಿದೆ. ನಿಮಗೆ ಎಷ್ಟು ವಿಶ್ವಾಸ? ಸಹಜವಾಗಿ ನಮ್ಮ ಪಕ್ಷ ಸದಾಕಾಲ ಹೊಸತನ ಮತ್ತು ಎಲ್ಲ ವರ್ಗದ ಜನರ ಪ್ರೀತಿಯನ್ನು ಗಳಿಸ್ತಕ್ಕಂಥ ಆಡಳಿತ ನೀಡೋದಕ್ಕೆ ಬದ್ಧತೆ ಇದೆ. ಅದರಂತೆ ನಾವು ಕೂಡ ಆಶಾಭಾವದಿಂದ ಇದ್ದೇವೆ. ಡಿ ಕೆ ಶಿವಕುಮಾರ್ ಅವರು CLP ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಅವರ ಒಂದು ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಚರ್ಚೆ ಶುರುವಾಗಿದೆ. ನಮ್ಮ ಜೊತೆ ಈ ವಿಚಾರಕ್ಕೆ ಮಾತಾಡೋದಕ್ಕೆ ಶರತ್ ಬಚ್ಚೇಗೌಡ ಇದ್ದಾರೆ. ಸರ್, ಇವತ್ತು CM ಅವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು CLP ನಾಯಕರಾಗಿದ್ದಾರೆ. ನೀವು ಕೂಡ ಸಚಿವಾಕಾಂಕ್ಷಿಗಳ ಮತ್ತು ಯಾರೆಲ್ಲ ಇರಬೇಕು ಅನ್ನೋದು ಚರ್ಚೆ ಆಗ್ತಿದೆ. ಸಚಿವರ ಆಕಾಂಕ್ಷೆ ಅಂತ ಹೇಳಕ್ಕೆ ಹೋಗಿದ್ರೆ ಪಕ್ಷ ಯಾವ ಜವಾಬ್ದಾರಿನ ವಹಿಸುತ್ತೋ ಆ ಜವಾಬ್ದಾರಿನ ನಿರ್ವಹಿಸೋಕ್ಕೆ ನಾವು ತಯಾರಾಗಿದ್ದೀವಿ. ಈಗ ಹೈಕಮಾಂಡ್ ಈಗಾಗಲೇ ಸೂಚನೆ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ ಸರ್ವಾನುಮತದಿಂದ. ಇವಾಗ ಅವರು ಗವರ್ನರ್ಗೆ ಹೋಗಿ ಅವರ ಒಂದು ಸರ್ಕಾರನ ರಚನೆ ಮಾಡೋಕ್ಕೊಂದು ದಿನಾಂಕ ತೊಗೊಂಡು ಬಹುಶಃ 3ನೇ ತಾರೀಕು 3:30 ಗಂಟೆಗೆ ಗವರ್ನರನ ರಾಜ್ಯಭವನದಲ್ಲಿ ಇವತ್ತು ಅವರು ಪ್ರಮಾಣ ವಚನ ತೊಗೊಳೋದು ಕಾಣ್ತಾ ಇದೆ. ಮತ್ತು ಅವ್ರ ಜೊತೆಗೆ ಸಚಿವ ಸಂಪುಟ ಕೂಡ ಆಗುತ್ತೆ. ಅದರಲ್ಲಿ ಪಕ್ಷ ಏನು ಜವಾಬ್ದಾರಿ ಕೊಡುತ್ತೆ ಅದನ್ನು ನಿರ್ವಹಿಸೋಕೆ ರೆಡಿ ಇದ್ದೀವಿ. ಹೈಕಮಾಂಡ್ ನಾಯಕರು ಮುಂದಿನ ಚುನಾವಣೆಯನ್ನು ಲೆಕ್ಕ ಇಟ್ಕೊಂಡು ಯಂಗ್ ಲೀಡರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸೂಚನೆ ನೀಡಿದ್ರು ಅಂತ ಮಾಹಿತಿ. ಹೀಗಾಗಿ ನಿಮ್ಮಂಥವ್ರಿಗೆಲ್ಲರೂ ಕೂಡ ಅವಕಾಶ ಸಿಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ 136 ಶಾಸಕರೇನಿದ್ದೀವಿ, ಎಲ್ಲರೂ ಬದ್ಧವಾಗಿದ್ದೀವಿ.
ಮುಂಬರುವಂಥ ಚುನಾವಣೆಗಳ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ನಿಮ್ಮಂಥ ಯುವ ನಾಯಕರ ಒಂದು ಸಂಘಟನೆ ಭಾಳ ಮುಖ್ಯ ಆಗಿರೋದು. ಆದರೆ ಸಂತೋಷ. ಇದಿಷ್ಟು ಶರತ್ ಬಚ್ಚೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.